ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಮತ್ತಷ್ಟು ಬಿಗಿ ಪಟ್ಟನ್ನ ಹಿಡಿದು ಸಿದ್ದರಾಮಯ್ಯ ಬಣದ ಸಚಿವರು ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ. ಅಸಮಾಧಾನಿತ ಸಚಿವ ಬೇಡಿಕೆಗೆ ಮಣಿಯತ್ತ ಹಾಗಾದ್ರೆ ಹೈಕಮಾಂಡ್. ಕಾಂಗ್ರೆಸ್ನಲ್ಲಿ ಈಗ ಮತ್ತೆ ಶುರುವಾಗಿದೆ ಕುರ್ಚಿಯ ಫೈಟ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಮೊನ್ನೆಷ್ಟೇ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ಬಂದ ನಂತರ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿದ್ರು. ಅವರು ಕೂಡ ಮುಂಚೂಣಿಯಲ್ಲಿರೋದು ಗೊತ್ತಿದ್ದೇ ಇದೆ. ಈಶ್ವರ್ ಖಂಡ್ರೆ ಎಂ ಬಿ ಪಾಟೀಲ್ ರೇಸ್ಗೆ ಜಾಯ್ನ್ ಆಗಿದ್ದು ಅಸಮಾಧಾನಿತ ಸಚಿವರ ಬೇಡಿಕೆಗೆ ಓಕೆ ಅನ್ನತ್ತ ಹೈಕಮಾಂಡ್. ಸೊ ನಾಳೆ ದೆಹಲಿಗೆ ಹೋಗಿ ಬಂದ ಬಳಿಕ ನಿರ್ಧಾರವಾಗಬಹುದಾ? ಸೊ ಸಂಘಟನೆ ಕೆಪಿಸಿಸಿ ಸಂಘಟನೆಯಲ್ಲಿ ಒಂದಷ್ಟು ಹಿನ್ನಡೆ ಆಗ್ತಾ ಇದೆ. ಸೊ ಅದನ್ನ ಮುಂದಿಟ್ಕೊಂಡು ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ ಅಂತ. ಸೊ ನೋಡೋಣ ಏನೆಲ್ಲ ಆಗಬಹುದು ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರ ಸದ್ಯ ಸೈಲೆಂಟ್ ಆಗಿದೆ, ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಡಿ ಕೆ ಶಿವಕುಮಾರ್ ಬದಲಾವಣೆ ಆಗಬೇಕು ಅಂತ ಈಗ ಸತೀಶ್ ಜಾರಕಿಹೊಳಿ ನಾವು ನೋಡ್ತಾ ಇದ್ವಿ, ಮೊದಲಿಂದ ಅವರು ಆಕಾಂಕ್ಷಿ ಆಗಿದ್ರೆ ಈಗ 4 ಈ ಒಂದು ಆಕಾಂಕ್ಷಿ ಇದ್ದಾರೆ ಸಿದ್ದರಾಮಯ್ಯನವರ ಬಣದಲ್ಲಿ ಅಂತ ಸದ್ಯ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಪವಿತ್ರ, ಈಗಾಗಲೇ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅನ್ನುವಂತ ವಿಚಾರ ಕೂಡ ಹಲವು ತಿಂಗಳಿಂದಲೂ ಕೂಡ ಒತ್ತಾಯ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಒಂದು ಅಧಿಕಾರ ಅವಧಿ ಮುಗಿದಿದೆ. ಹಾಗಾಗಿ ಪಕ್ಷದ ಹಿತದೃಷ್ಟಿಯಿಂದ ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅನ್ನುವಂತಹ ಸಾಕಷ್ಟು ಒತ್ತಾಯ ಕೂಡ ಹಲವು ನಾಯಕರು ಕೂಡ ಹೇರ್ತಾ ಇದ್ದಾರೆ. ಈ ನಡುವೆ ಹೈಕಮಾಂಡ್ ನಾಯಕರನ್ನು ಕೂಡ ಪ್ರತ್ಯೇಕವಾಗಿ ಕೂಡ ಭೇಟಿಯಾಗಿ ತಮ್ಮದೇ ಆಗಿರ್ತಕ್ಕಂಥ ಒತ್ತಾಯವನ್ನು ಕೂಡ ಹೇಳಿದ್ದಾರೆ. ಆದರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರು ಇದನ್ನೆಲ್ಲವೂ ಕೂಡ ಗಮನದಲ್ಲಿಟ್ಟುಕೊಂಡು ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡ್ತೇವೆ ಸೂಕ್ತ ಸಮಯದಲ್ಲಿ ಅನ್ನುವಂಥದ್ದನ್ನು ಕೂಡ ಆಯಾ ನಾಯಕರಿಗೆ ಹೇಳ್ತಾ ಒಂದ್ ಕಡೆ ಮುಂದೂಡ್ತಾನೆ ಬರ್ತಾ ಇದ್ದಾರೆ. ಹಾಗಾಗಿ ಇದೀಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ಲೇಬೇಕು ಅನ್ನುವಂಥ ಬಿಗಿಪಟ್ಟನ್ನು ಹಲವು ನಾಯಕರು ಕೂಡ ಹಿಡಿದಿರ್ತಕ್ಕಂಥದ್ದು. ಈ ಬಗ್ಗೆ ಹೈಕಮಾಂಡ್ ನಾಯಕರು ಯಾವ ಕ್ಷಣದಲ್ಲಾದ್ರೂ ಈ ತೀರ್ಮಾನ ಕೈಗೊಳ್ಳಬಹುದು ಅನ್ನುವಂತಹ ಒಂದಿಷ್ಟು ಅಭಿಪ್ರಾಯಗಳಲ್ಲಿ ಹಲವು ಪ್ರಮುಖ ನಾಯಕರು ಇರುವಂಥದ್ದು. ಹಾಗಾಗಿ ಇದೀಗ ಸಿಎಂ ಸಿದ್ದರಾಮಯ್ಯವರು ಮತ್ತೆ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಕೂಡ ಈಗ ಒಂದ್ಸಾರಿ ದೆಹಲಿಗೆ ಹೋಗಿದ್ದಾರೆ, ಮತ್ತೊಂದ್ ಸಾರಿ ಕೂಡ ಡಿ ಕೆ ಶಿವಕುಮಾರ್ ಕೂಡ ದೆಹಲಿಗೆ ಹೋಗುವಂತದ್ದು ಕೂಡ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಇಬ್ಬರು ಹೋದಂತ ಸಂದರ್ಭದಲ್ಲಿ ಕೂಡ ಈ ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರನ್ನ ಕೆಪಿಸಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಬೇಕು, ಯಾವ ನಾಯಕರಿಗೆ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಸಮಗ್ರವಾಗಿ ಚರ್ಚೆ ನಡೆಸಿ ಅದನ್ನ ಅಂತಿಮವಾಗಿರ್ತಕ್ಕಂಥ ತೀರ್ಮಾನ ಕೂಡ ಮಾಡುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಕೂಡ ಅವರದೇ ಆಗಿರ್ತಕ್ಕಂಥ ವಾದವನ್ನ ಮುಂದಿಟ್ಟಿರ್ತಕ್ಕಂಥದ್ದು. ಒಂದಿಷ್ಟು ಅವರು ಕೂಡ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿ, ಇದು ಬದಲಾವಣೆ ಆದ್ರೆ ಇಲ್ಲಿ ಕೂಡ ಬದಲಾವಣೆ ಆಗ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಇರುವಂತದ್ದು. ಹಾಗಾಗಿ ಇದನ್ನ ಯಾವ ರೀತಿ ಹೈಕಮಾಂಡ್ ನಾಯಕರು ಸರಿದೂಗಿಸ್ತಾರೆ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ. ಪವಿತ್ರ. ಎಸ್ ಬಸವರಾಜ್, ಇನ್ನೊಂದು ಕಡೆ ಈಗ ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ಬಂದಿದ್ರು. ಆ ಸಂದರ್ಭದಲ್ಲಿ ಸ್ವತಃ ಸತೀಶ್ ಜಾರಕಿಹೊಳಿ ಅವರೇ ಹೇಳಿದ್ರು ಸದ್ಯಕ್ಕೆ ಸಿಎಂ ಬದಲಾವಣೆನೂ ಇಲ್ಲ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಇಲ್ಲ ಅಂತ. ಬಟ್ ಮತ್ತು ಮುಂಚೂಣಿಗೆ ಬರ್ತಾನೆ ಇರತ್ತೆ, ಅವ್ರ ಹೆಸರು ಕೇಳಿ ಬರ್ತಾ ಇರತ್ತೆ. ಏನಿದು ಹಾಗಾದ್ರೆ ಅಂತ? ಪವಿತ್ರ, ಒಂದ್ ಕಡೆ ಸದ್ಯಕ್ಕೆ ಯಾವ ಬದಲಾವಣೆ ಕೂಡ ಇಲ್ಲ ಅನ್ನುವಂಥದ್ದು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ. ಆದ್ರೆ ಒಂದ್ ಕಡೆ ಪಕ್ಷದ ವಲಯದಲ್ಲಿ ಈ ಒತ್ತಾಯ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ಬೇಕು ಅನ್ನುವಂಥದ್ದು. ಇನ್ನೊಂದು ಕಡೆ ಅಧಿಕಾರ ಹಂಚಿಕೆ ವಿಚಾರ ಚರ್ಚೆ ಆಗಿದೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಮತ್ತೆ ಅವರ ಬಣದ ನಾಯಕರ ವಾದವಾಗಿರ್ತಕ್ಕಂಥದ್ದು. ಆದ್ರೆ ಇದನ್ನೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರು ಯಾವುದಕ್ಕೂ ಕೂಡ ಇನ್ನೂ ಕೂಡ ಸ್ಪಷ್ಟ ಕೊಟ್ಟಿಲ್ಲ. ಹೈಕಮಾಂಡ್ ನಾಯಕರು ಯಾವಾಗ ಸ್ಪಷ್ಟತೆ ಕೊಡ್ತಾರೋ ಅವಾಗ ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗೋದಿಲ್ವೋ ಅಥವಾ ಅಧಿಕಾರ ಹಂಚಿಕೆ ಆಗಿಲ್ವೋ ಅನ್ನುವಂಥದ್ದು ಸ್ಪಷ್ಟ ಆಗ್ಬೇಕಾಗಿದೆ. ಆದ್ರೆ ಹೈಕಮಾಂಡ್ ನಾಯಕರು ಈ ಬಗ್ಗೆ ಯಾವುದೇ ರೀತಿ ಚಕಾರ ಕೂಡ ಎತ್ತಾ ಇಲ್ಲ. ಆದ್ರೆ ಇವರು ಮಾತ್ರ ಒಂದ್ ಕಡೆ ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ಬೇಕು ಅನ್ನುವಂತ ಒತ್ತಾಯ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದೆ, ಇನ್ಕ್ಲೂಡಿಂಗ್ KN ರಾಜನ್ ಅವ್ರದ್ದು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಈ ಬಗ್ಗೆ ಅವರೇ ಸ್ವತಃ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಒಂದಿಷ್ಟು ಒಲವಿದೆ. ಹೈಕಮಾಂಡ್ ನಾಯಕರಿಗೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಬೇಕು ಅನ್ನುವುದು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಅವರಿಗೆ ಪ್ರತಿಕ್ರಿಯಿಸ್ತಾರೆ, ಡಿ ಕೆ ಶಿವಕುಮಾರ್ ಅವರ ವಾದವೇನು ಅನ್ನುವಂಥದ್ದೇ ಹೈಕಮಾಂಡ್ ನಾಯಕರಿಗೆ ದೊಡ್ಡ ತಲೆನೋವಾಗಿ
ಕಾರಣವಾಗಿ ಪರಿಣಮಿಸಿದೆ. ಈ ಒಂದು ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ನು ಕೂಡ ಸಮನ್ವಯ ತೆಗೆದುಕೊಂಡು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರ ಒಲವು ಕೂಡ ಇರುವಂತದ್ದು. ಪವಿತ್ರ. ಬಸವರಾಜ್, ಇನ್ನೊಂದ್ ಕಡೆ ಇಷ್ಟು ದಿನ ನಾವು ನೋಡ್ತಾ ಇದ್ವಿ ಸತೀಶ್ ಜಾರಕಿಹೊಳಿ, ಜಿ ಪರಮೇಶ್ವರ್, ರಾಜಣ್ಣ ಈ ರೀತಿ. ಬಟ್ ಈಗ ವರ್ಗಗಳು ಅಂದ್ರೆ ಅಹಿಂದ ವರ್ಗದಿಂದ, ಲಿಂಗಾಯತ ವರ್ಗದಿಂದ ಅಂದ್ರೆ ಸಮುದಾಯವಾರು ಈಗ ನಾಯಕರುಗಳು ಮುಂಚೂಣಿಗೆ ಬರ್ತಾ ಇದ್ದಾರೆ. ನಮ್ಮ ಸಮುದಾಯದವರು ಅಧ್ಯಕ್ಷರಾಗಬೇಕು, ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಒತ್ತು ಸಿಗಬೇಕು ಅಂತ. ಸೊ ಈ ರೀತಿ ಸಮುದಾಯಗಳಲ್ಲಿ ಭಿನ್ನಾಭಿಪ್ರಾಯ ಬಂದ್ರೆ ಅದು ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳತ್ತೆ. ಇದನ್ನ ಯಾವ ರೀತಿ ಸರಿದೂಗಿಸಬಹುದು ಅಂತ? ಪವಿತ್ರ, ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಒಂದಿಷ್ಟು ಸಮುದಾಯವಾರು ಕೂಡ ವಾರ ಇರ್ತಕ್ಕಂಥದ್ದು. ಇತ್ತ ಲಿಂಗಾಯತ ಸಮುದಾಯದಿಂದ ಈಶ್ವರ್ ಖಂಡ್ರೆ ಅವ್ರನ್ನ ಕೂಡ ಮಾಡಬೇಕು ಅನ್ನುವಂತ ವಾದ ಕೂಡ ಆ ಸಮುದಾಯದ ನಾಯಕರದ್ದು ಇರ್ತಕ್ಕಂಥದ್ದು. ಆ ಬಗ್ಗೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಲವು ಕೂಡ ಇರುವಂತದ್ದು. ಇತ್ತ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಇಲ್ಲ, ನನ್ನ ಸಹೋದರನಿಗೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಬೇಕು ಅನ್ನುವಂತಹ ಒಂದಿಷ್ಟು ಪ್ರಬಲವಾಗಿರ್ತಕ್ಕಂಥ ವಾದವನ್ನು ಕೂಡ ಮುಂದಿಟ್ಟಿದ್ದಾರೆ. ಇತ್ತ ಕೆ.ಎನ್. ರಾಜನ್ ಅವರು ಕೂಡ ಪರಿಶಿಷ್ಟ ಜಾತಿಯಿಂದ ಎಸ್.ಟಿ. ಸಮುದಾಯದಿಂದಲೂ ಕೂಡ ಸಾಕಷ್ಟು ಜನರು ಕೂಡ ಕಾಂಗ್ರೆಸ್ ಪರವಾಗಿ ಇರ್ತಕ್ಕಂಥದ್ದು, ಹೆಚ್ಚು ಶಾಸಕರು ಕೂಡ ಗೆದ್ದಿದ್ದಾರೆ. ಹಾಗಾಗಿ ಈ ಸಮುದಾಯಕ್ಕೆ ಈ ಬಾರಿ ಅಧ್ಯಕ್ಷ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಕೂಡ ಕೆ.ಎನ್. ರಾಜನ್ ಅವರು ಕೂಡ ಪ್ರಬಲವಾಗಿ ವಾದವನ್ನ ಇಟ್ಟಿದ್ದಾರೆ. ಇತ್ತ ಸತೀಶ್ ಜಾರಕಿಹೊಳಿ ಅವರು ಕೂಡ ಕೆ.ಎನ್. ರಾಜನ್ ಅವರಿಗೆ ಕೊಡಬೇಕು ಅಥವಾ ನನಗಾದ್ರೂ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲೇ ಇರುವಂತದ್ದು. ಎಸ್.ಟಿ. ಸಮುದಾಯಕ್ಕೆ ಈ ಬಾರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗಲೇಬೇಕು ಅನ್ನುವಂತಹ ಒತ್ತಾಯ ಕೂಡ ಇದೆ, ಮತ್ತೆ ಅವರ ಶತಾಯಗತ ಪ್ರಯತ್ನ ಕೂಡ ಇದೆ. ನಾವು ಇತ್ತೀಚಿನ ಕೆಲವೊಂದಿಷ್ಟು ಅವರ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇವೆ. ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಕೆ.ಎನ್. ರಾಜನ್ ಆಗಿರ್ಬೋದು, ಇಬ್ಬರು ನಾಯಕರು ಕೂಡ ಹಲವಾರು ಬಾರಿ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಲಿಂಗಾಯತ ಸಮುದಾಯ ಕೊಡಬೇಕು, ಒಕ್ಕಲಿಗ ಸಮುದಾಯ ಕೊಡಬೇಕು ಅಥವಾ ಅಹಿಂದ ವರ್ಗದ ನಾಯಕರಿಗೆ ಕೊಡಬೇಕು ಅನ್ನುವಂಥದ್ದೇ ಒಂದಿಷ್ಟು ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಯಾವುದೇ ಸಮುದಾಯವನ್ನು ಕೂಡ ಅವರು ಅಸಮಾಧಾನ ಆಗ್ಬಾರ್ದು, ಆ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂಥದ್ದು ಕಾಂಗ್ರೆಸ್ ಪಕ್ಷದ ನಾಯಕರ ಒಂದಿಷ್ಟು ಹೊಣೆಗಾರಿಕೆ ಇರ್ತಕ್ಕಂಥದ್ದು. ಹಾಗಾಗಿ ಅದನ್ನ ಯಾವ ರೀತಿಯಾಗಿ ಸರಿದೂಗಿಸ್ತಾರೆ ಅನ್ನುವಂಥದ್ದು ನೋಡ್ಬೇಕಾಗಿದೆ. ಪವಿತ್ರ. ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.